ಸಿದ್ದು ಅಂಡ್ ಡಿಕೆ ಗೇಮ್ ಎಚ್.ಡಿ. ಕುಮಾರಸ್ವಾಮಿ ಕೌಂಟರ್. ರಾಜ್ಯಸಭೆ ವಿಚಾರದಲ್ಲಿ ಈಗ ಜಿದ್ದಾಜಿದ್ದಿನ ರಾಜಕಾರಣ ನಡೀತಾ ಇದೆ. ರಾಜ್ಯಸಭೆಯ ರಿಂಗ್ ಮಾಸ್ಟರ್ಗಳಿಗೆ ಜೆಡಿಎಸ್ ಗುನ್ನ ಕೊಡುತ್ತಾ ರಾಜ್ಯಸಭೆ ರಿಂಗ್ ಮಾಸ್ಟರ್ಗೆ ಈಗ ಗುನ್ನ ಕೊಡೋದಕ್ಕೆ ಜೆಡಿಎಸ್ ಎಲ್ಲ ಪ್ಲಾನ್ಗಳನ್ನು ಮಾಡ್ಕೊಂಡಿರೋದು. ಸೋಲುವ ಕ್ಷಣದಲ್ಲೂ ಕೂಡ ವಿಜಯದ ಮಾತನಾಡಿದ್ದಾರೆ ದಳಪತಿಗಳು. ಹಾಗಾದ್ರೆ ಈ ಮಾತಿನ ಮರ್ಮ ಏನು? ಎಚ್.ಡಿ.ಕೆ ಹೇಳಿದಂತ ಜೂನ್ 10ರ ಭವಿಷ್ಯ ಏನಿರಬಹುದು? ಇವೆಲ್ಲ ಬಯಲು ಮಾಡ್ತಾ ಇದೆ ರಾಜ್ಯಸಭೆ ಇನ್ಸೈಡ್ ಗೇಮ್. ಸಿದ್ದು ಡಿಕೆಶಿ ಬಣ ಬಡಿದಾಟವೇ ಜೆಡಿಎಸ್ಗೆ ಅಸ್ತ್ರವಾಯ್ತಾ ಅನ್ನೋದು ಖರ್ಗೆ ಕಾಯ್ನೆಸ್ತು. ಆಟ ಕಟ್ಟಿದ್ರ ದಳಪತಿಗಳು. ಸಿದ್ದು ಡಿಕೆಶಿ ಮನಸ್ತಾಪದಲ್ಲಿ ದಾಳವಾದ್ರ ಖರ್ಗೆ. ಕಾಂಗ್ರೆಸ್ನ ಒಳ ಜಗಳವನ್ನ ಜೆಡಿಎಸ್ ಎನ್ಕ್ಯಾಶ್ ಮಾಡಿಕೊಳ್ಳುತ್ತಾ ದಳಪತಿಗಳ ಪರ ಮಾತನಾಡಿದ್ದು ಯಾಕೆ? ಮಲ್ಲಿಕಾರ್ಜುನ ಖರ್ಗೆ. ಇನ್ನು ದಳಪತಿಗಳ ರಾಜಕೀಯ ದಾಳ ಯಾವ ರೀತಿ ಆಗಿದೆ, ಏನೆಲ್ಲ ಪ್ಲಾನ್ಗಳನ್ನು ಅವರು ಮಾಡ್ಕೊಂಡಿದ್ದಾರೆ? ಅವ್ರಿಗೂ ನಿರೀಕ್ಷೆ ಇತ್ತು ಎರಡನೇ ಅಭ್ಯರ್ಥಿಯನ್ನ ಕಾಂಗ್ರೆಸ್ ವಾಪಸ್ ಪಡಿಬಹುದು ಅಂತ, ಆದ್ರೆ ಅದು ಸಾಧ್ಯವಾಗಲಿಲ್ಲ. ಇನ್ನು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣ ಏನಿದೆ, ಈ ಬಣ ಬಡಿದಾಟವೇ ಏನಾದರೂ ಜೆಡಿಎಸ್ ಅಸ್ತ್ರ ಮಾಡ್ಕೊಳ್ಳುತ್ತಾ? ಇದರ ಜೊತೆಗೆ ಮುಂಬರುವಂತಹ ಚುನಾವಣೆ ಏನಿದೆ ಅದು ಈಗ ಜೆಡಿಎಸ್ ಮುಂದೆ ಮಾಡ್ತಿರುವಂತಹ ಸ್ಟ್ರಾಟಜಿ ಅದನ್ನ ಕೇಂದ್ರೀಕರಿಸಿದೆ. ಹಾಗಾಗಿ ಮುಂದಿನ ಚುನಾವಣೆಗೆ ಜೆಡಿಎಸ್ ಏನ್ ಪ್ಲಾನ್ ಮಾಡ್ಕೊಂಡಿದೆ? ಏನೋ ಮೈತ್ರಿ ಒಂದು ವೇಳೆ ಆದ್ರೆ, ಭವಿಷ್ಯದಲ್ಲಿ ಮೈತ್ರಿ ಆದಂತಹ ಸಂದರ್ಭದಲ್ಲಿ ಖರ್ಗೆ ಅವ್ರನ್ನ ನಾಯಕ ಅನ್ನೋ ರೀತಿಯಾಗಿ ಅಥವಾ ಖರ್ಗೆ ಮೂಲಕ ಡೀಲ್ ತಂತ್ರವನ್ನು ಕೂಡ ಮಾಡ್ಕೊಂಡಿರೋದು. ಇನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಹತ್ತಿರದಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಹೇಗೆ ಹಿಂದೆ ಈ ಹೈಕಮಾಂಡ್ ಮತ್ತು ಇವರ ನಡುವೆ ಸಿದ್ದರಾಮಯ್ಯನವರ ಒಳ್ಳೆ ಅವರೊಂದು ಸಂಬಂಧ ಇದೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸೀನಿಯಾರಿಟಿ ಅಂತ ಬಂದಾಗ ಅಲ್ಲಿ ಹೈಕಮಾಂಡ್ ಜೊತೆಗೆ ಒಳ್ಳೆ ಟಚ್ ಅನ್ನು ಇಟ್ಕೊಂಡಿದ್ದಾರೆ. ಆ ಮೂಲಕ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರನ್ನೂ ಕೂಡ ಈಗ ಬಲೆಗೆ ಕೆಡುವುದಕ್ಕೆ ಅಥವಾ ಅವರಿಗೆ ಟಾಂಗ್ ಕೊಡೋದಕ್ಕೆ ಈಗ ಜೆಡಿಎಸ್ ಸಜ್ಜಾಗ್ತಾ ಇದೆ. ಆದರೆ ಖರ್ಗೆ ಇಲ್ಲಿ ಎಚ್.ಡಿ. ಪರವಾಗಿ ಈಗಾಗಲೇ ಬ್ಯಾಟ್ ಬೀಸಿದ್ದಾರೆ. ಈ ರಾಜ್ಯಸಭೆ ವಿಚಾರದಲ್ಲೂ ಕೂಡ ಅವರು ಜೆಡಿಎಸ್ ವಿಚಾರವಾಗಿ ಸಾಫ್ಟ್ ಆಗಿ ಮಾತನಾಡಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಪಟ್ಟು ಬಿಟ್ಟಿಲ್ಲ. ಹೀಗಾಗಿ ಖರ್ಗೆ ಮೂಲಕ ದಳಪತಿಗಳು ದಾಳವನ್ನ ಈಗ ಅವಿಳಿಸೋದಕ್ಕೆ ರೆಡಿ ಆಗ್ತಿದ್ದಾರೆ. ಹಾಗಾದ್ರೆ ಏನಾಗ್ತಿದೆ ರಾಜ್ಯಸಭೆ ವಿಚಾರದಲ್ಲಿ? ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ಮತ್ತೊಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ. ಈ ನಡುವೆ ಜೆಡಿಎಸ್ ಯಾವ ರೀತಿಯಾದಂತ ಗೇಮ್ ಪ್ಲಾನ್ ಮಾಡ್ತಾ ಇದೆ ಬನ್ನಿ ನೋಡೋಣ. ಕಾಲ ಮೀರಿ ಹೋಗಿದೆ. ದಳಪತಿಗಳಿಗೆ ಸಿಗಬೇಕಿದ್ದ ಹಣ್ಣು ಕೈ ಸೇರುತ್ತಿದೆ. ಕಣ್ಣ ಮುಂದೆ ಸೋಲು ಕುಣಿಯತೊಡಗಿದ್ದ. ಲೆಕ್ಕಾಚಾರ ಉಲ್ಟಾಗಿರೋ ಸಿಟ್ಟು ಸಿಡಿಯುತ್ತಿದೆ. ಕುಮಾರಸ್ವಾಮಿಯಿಂದ ಹಿಡಿದು ದೊಡ್ಡಗೌಡ್ರವರೆಗೂ ಈಗ ಉಳಿದಿರೋದು ಕೈ ಹಿಸುಕಿಕೊಳ್ಳೋದು ಅಷ್ಟೇ. ಆದ್ರೆ ಸೋಲನ್ನ ಒಪ್ಪೋಕ್ಕೂ ಮುನ್ನವೇ ರಾಜ್ಯಸಭೆ ಅಖಾಡದಲ್ಲಿ ಮಣ್ಣು ಮುಕ್ಕೋಕು ಮೊದಲೇ ಮಣ್ಣಿನ ಮಕ್ಕಳು ಹಾಕಿದ್ದ ಪಟ್ಟು ಇದೆಯಲ್ಲ, ಅದು ಭಾರಿ ಸದ್ದು ಮಾಡ್ತಿದೆ. ಕೊನೆ ಕ್ಷಣದವರೆಗೂ ಏನ್ ಬೇಕಾದ್ರೂ ಟ್ವಿಸ್ಟ್ ಸಿಗ್ಬಹುದು ಅನ್ನೋ ಸುಳಿವು ಸಿಗುತ್ತಿದೆ. ಖರ್ಗೆ ಅವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಹಲವಾರು ನಿರ್ಧಾರಗಳಲ್ಲಿ ಪ್ರಮುಖವಾದಂತ ನಿರ್ಧಾರ ತೆಗೆದುಕೊಳ್ತಕ್ಕಂತ ಟೀಮಲ್ಲಿ ಅವರಿದ್ದಾರೆ. ಎಸ್, ಕುಮಾರಸ್ವಾಮಿ ಆಡ್ತಿರೋ ಇದೇ ಮಾತು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ದಳಪತಿಗಳು ಏನಾದ್ರೂ ತೆರೆ ಹಿಂದೆ ತಾವು ಅಂದುಕೊಂಡಿರೋ ತಂತ್ರ ವರ್ಕೌಟ್ ಮಾಡಿಕೊಳ್ತಾರ ಅನ್ನೋ ಅನುಮಾನಗಳು ಹುಟ್ಟಿದೆ. ಆ ಅನುಮಾನ ಜೂನ್ 10ರಂದು ಕ್ಲಿಯರ್ ಆಗುತ್ತೆ. ಆದ್ರೆ ರಾಜ್ಯಸಭೆ ಅಖಾಡದಲ್ಲಿ ದಳಪತಿಗಳು ಹೂಡಿದ ದಾಳ, ಮಾಡಿದ ತಂತ್ರ ಮತ್ತಷ್ಟು ರೋಚಕ. ಹೊಡೆದ್ರೆ ಹಿಂಗೂ ಹೊಡಿಬಹುದಾ ಅನ್ನೋ ಅಚ್ಚರಿ ಮೂಡಿಸಿದೆ. ಅದೇನು ಅಂತ ಇನ್ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸಿದ್ದು ಡಿಕೆಶಿ ಬಣ ಬಡಿದಾಟವೇ ಜೆಡಿಎಸ್ಗೆ ಅಸ್ತ್ರವಾಯ್ತಾ? ಖರ್ಗೆ ಕಾಯಿನ್ ಎಸೆದು ಹೊಸ ಆಟ ಕಟ್ಟಿದ್ರ ದಳಪತಿಗಳು? ಎಸ್, ಲೆಕ್ಕಾಚಾರ ಉಲ್ಟಾ ಆಗೋ ಹೊತ್ತಲ್ಲಿ ದಳಪತಿಗಳು ಖರ್ಗೆ ತಂತ್ರವನ್ನ ಹೂಡಿದ್ರು. ಯಾಕಂದ್ರೆ ಸಿದ್ದರಾಮಯ್ಯರದ್ದು ಒಂದು ಬಣ, ಕನಕಪುರ ಡಿಕೆಶಿಯದ್ದು ಒಂದು ಬಣ. ಹೀಗೆ ಕಾಂಗ್ರೆಸ್ ಮನೆಯಲ್ಲಿನ ಒಳಗೊಳಗಿನ ಕಿಚ್ಚನ್ನ ಅರಿತಿದ್ದ ದಳಪತಿಗಳು ರಾಜ್ಯಸಭೆ ರಣಕಣದ ಮೂಲಕ ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ತಂತ್ರವನ್ನ ರೂಪಿಸಿದ್ರು. ಅದೇ ಕೈ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ಹೈಕಮಾಂಡ್ ಕದವನ್ನ ತಟ್ಟಿ ಗಾಳವನ್ನ ಹಾಕಿದ್ರು. ಖರ್ಗೆ ಅವರ ಮೂಲಕ ಸೋನಿಯಾ ಗಾಂಧಿ ಮನವೊಲಿಸಿ ಸಿದ್ದರಾಮಯ್ಯ ಡಿಕೆಶಿಗೆ ಟಕ್ಕರ್ ಕೊಡಲು ಪ್ಲಾನ್ ರೂಪಿಸಿದ್ದು ಇದೆ. ಅಷ್ಟಕ್ಕೂ ರಾಜ್ಯಸಭೆ ಚುನಾವಣೆ ಮೂಲಕ ದಳಪತಿಗಳು ಖರ್ಗೆಯನ್ನ ದಾಳವಾಗಿ ಉರುಳಿಸಿದ್ದು ಯಾಕೆ? ಕುಮಾರಸ್ವಾಮಿ ದೊಡ್ಡಗೌಡ್ರ ಮಾಸ್ಟರ್ ಪ್ಲಾನ್ ಏನು? ತೆನೆಪಡೆ ಪರ ಹೈಕಮಾಂಡ್ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಬ್ಯಾಟ್ ಬೀಸಿದ ಹೇಗೆ? ಇದ್ರ ಹಿಂದಿರೋ ರಾಜಕೀಯ ತಂತ್ರಗಾರಿಕೆ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಬಣ ರಾಜಕೀಯವನ್ನೇ ದಳಪತಿಗಳು ಅಸ್ತ್ರವಾಗಿಸಿಕೊಂಡಿದ್ದಾರೆ ಎನ್ನಲಾಗಿದೆ.
ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಡಿಕೆಶಿ ತಮ್ಮ ಬೆಂಬಲಿಗರ ಪರ ಲಾಬಿಯನ್ನ ನಡೆಸಿದ್ರು. ಇದನ್ನೇ ರಾಜ್ಯಸಭೆ ಚುನಾವಣೆಯಲ್ಲಿ ದಳಪತಿಗಳು ದಾಳವಾಗಿ ಉರುಳಿಸಿದ್ದಾರೆ ಅನ್ನೋ ಮಾತು ಇದೆ. ಮುಂಬರುವ ವಿಧಾನಸಭೆ ಚುನಾವಣೆ ಮುಂದಿಟ್ಕೊಂಡು ಜೆಡಿಎಸ್ ರಣತಂತ್ರವನ್ನ ಹೆಣೆದಿದೆ. ಅದೇನೆಂದ್ರೆ, ಒಂದು ವೇಳೆ ಕಾಂಗ್ರೆಸ್ಗೆ ಪೂರ್ಣ ಬಹುಮತ ಬಾರದಿದ್ರೆ ಕಾಂಗ್ರೆಸ್ಗೆ ಜೆಡಿಎಸ್ ಜೊತೆ ಹೆಜ್ಜೆ ಹಾಕೋ ಅನಿವಾರ್ಯತೆ ಎದುರಾಗೋ ಸಾಧ್ಯತೆ ಇರುತ್ತೆ. ಅಲ್ಲದೆ ಮೈತ್ರಿಗೆ ಮಾತುಕತೆ ನಡೆಸಲು ನಾಯಕತ್ವದ ಅಗತ್ಯವಿರುತ್ತೆ. ಈ ವೇಳೆ ಖರ್ಗೆ ಮೂಲಕ ಮೈತ್ರಿ ಕುದುರಿಸೋ ಲೆಕ್ಕಾಚಾರ ಹಾಕಲಾಗಿದೆಯಂತೆ. ಇದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಖರ್ಗೆ ತುಂಬಾ ಹತ್ತಿರವಾಗಿದ್ದಾರೆ. ಖರ್ಗೆ ನೀಡೋ ಸಲಹೆಗಳನ್ನ ಸೋನಿಯಾ ಗಾಂಧಿ ಸುಲಭವಾಗಿ ತೆಗೆದುಹಾಕಲ್ಲ. ಇನ್ನೊಂದ್ ಕಡೆ HDD ಜೊತೆಗೂ ಮಲ್ಲಿಕಾರ್ಜುನ್ ಖರ್ಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದು ಇದನ್ನ ಜೆಡಿಎಸ್ ಪಡೆ ಲಾಭವಾಗಿಸಿಕೊಳ್ಳಲು ಪ್ರಯತ್ನಿಸಿದೆ. ಇನ್ನೊಂದ್ ಕಡೆ ಈ ನಡುವೆ ರಾಜ್ಯ ರಾಜಕೀಯದಲ್ಲಿ ಖರ್ಗೆ ಹೆಚ್ಚಾಗಿ ಆಕ್ಟಿವ್ ಆಗಿದ್ದಾರೆ. ಅಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ದೂರಗಾಮಿ ಆಲೋಚನೆ ಇಟ್ಟುಕೊಂಡಿದ್ದಾರೆ ಎನ್ನಲಾಗಿದೆ. ಮುಂಬರುವ ಚುನಾವಣೆಯಲ್ಲಿ ಮೈತ್ರಿ ಅನಿವಾರ್ಯತೆ ಬಂದ್ರೆ ತೆನೆ ಜೊತೆ ಹೋಗಲು ಖರ್ಗೆ ಹೆಚ್ಚಾಗಿ ಒಲವನ್ನ ಹೊಂದಿದ್ದಾರಂತೆ. ಇನ್ನು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸಿಎಂ ಆಗಲು ಲಾಬಿ ನಡೆಸೋ ಸಾಧ್ಯತೆಯೂ ದಟ್ಟವಾಗಿದೆ. ಈ ವೇಳೆ ಖರ್ಗೆ ಪರ HDD ಬ್ಯಾಟಿಂಗ್ ಮಾಡೋ ಸಾಧ್ಯತೆ ಹೆಚ್ಚಿದೆ. ರಾಜ್ಯಸಭೆ ಚುನಾವಣೆಯ ವೇಳೆ ಖರ್ಗೆ ಮಾಡಿರುವ ಸಹಾಯವನ್ನ ಮುಂದಿಟ್ಕೊಂಡು HDD ಬ್ಯಾಟಿಂಗ್ ಮಾಡಬಹುದು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ದಳಪತಿಗಳು ದಾಳ ಉರುಳಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ತೆನೆಮನೆಯಲ್ಲಿ ಈ ಎಲ್ಲ ಒಳ ಲೆಕ್ಕಾಚಾರಗಳು ರಾಜಕೀಯ ತಂತ್ರಗಾರಿಕೆ ನಡೆದಿದೆ ಎನ್ನಲಾಗುತ್ತಿದ್ರೆ ಇದಕ್ಕೆ ಇಂಬು ನೀಡುವಂತೆ ಮಾಜಿ ಸಿಎಂ HDK ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಹಲವು ಪ್ರಮುಖ ನಿರ್ಧಾರವನ್ನ ಕೈಗೊಳ್ಳೋದ್ರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ HDK ಹೇಳಿರೋದು ಪಾಲಿಟಿಕ್ಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅವರಿಬ್ಬರು ಯಾಕೆ ದಾರಿ ತಪ್ಪಿಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು? ನೋಡಿ, ಇಲ್ಲಿ ಪ್ರಶ್ನೆ, ಖರ್ಗೆ ಅವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಹಲವಾರು ನಿರ್ಧಾರಗಳಲ್ಲಿ ಪ್ರಮುಖವಾದಂಥ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಒಂದು ಟೀಮಲ್ಲಿ ಅವರಿದ್ದಾರೆ ದೆಹಲಿ ಒಳಗೆ. ಇವತ್ತು ಕಾಂಗ್ರೆಸ್ನ ಹಲವಾರು ಮುಖಭಂಗನ ದೆಹಲಿ ಮಟ್ಟದಲ್ಲಿ ಆ ಮುಖಭಂಗದಿಂದ ಪಾರು ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಲೋಕಸಭೆಯಲ್ಲಿ ಇದ್ದಾಗಿರ್ಬೋದು, ಈಗ ರಾಜ್ಯಸಭೆಯಲ್ಲಿ ಈಗ ಅವ್ರ ಪಾತ್ರ ದೊಡ್ಡದಿದೆ. ಅಲ್ಲಿ ಎಲ್ಲ ಕೈ ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಹಲವಾರು ಹಳೆಯ ಕಾಂಗ್ರೆಸ್ ನಾಯಕರು ಯಾರೂ ಅಲ್ಲಿ ಉಳಿದಿಲ್ಲ ಗಾಂಧಿ ಕುಟುಂಬಕ್ಕೆ. ಇತ್ತ ಜೆಡಿಎಸ್ ನಾಯಕರು ರಾಜಕೀಯ ಆಟ ಮುಂದಿಟ್ಕೊಂಡು ಒಳ ಮಸಲತನ ರೂಪಿಸಿದ್ರೆ ಅತ್ತ ಸಿದ್ದರಾಮಯ್ಯ ಡಿಕೆಶಿ ಕೂಡ ಫುಲ್ ಅಲರ್ಟ್ ಆಗಿದ್ರು. ಇಬ್ಬರು ವೈಮನಸ್ಸು ಮರೆತು ದೋಸ್ತಿಯಾಗಿದ್ರು. ಡಿಕೆಶಿ ಆಡಿರೋ ಇದೊಂದು ಮಾತು ಕಾಂಗ್ರೆಸ್ನಲ್ಲೂ ಒಳತಂತ್ರಗಾರಿಕೆ ರೂಪಿಸಿದ್ದಾರನ್ನೋ ಪ್ರಶ್ನೆಗಳು ಮೂಡಿದೆ. ನಮ್ದು ಏನೇನೋ ಲೆಕ್ಕಾಚಾರ ಇರುತ್ತಲ್ಲ ಅಂತ ಕನಕಪುರ ಬಂಡೆ ಹೇಳಿದ್ರು. ಲೆಕ್ಕಾಚಾರ ಏನೋ ಇರ್ತದಲ್ಲ, ಎಲ್ಲರಿಗೂ ಶಾರ್ಟೇಜ್ ಇದೆ. BJPಗೂ ಶಾರ್ಟೇಜ್ ಇದೆ, ಜನತಾ ದಳಕ್ಕೂ ಶಾರ್ಟೇಜ್ ಇದೆ, ಕಾಂಗ್ರೆಸ್ಗೂ ಶಾರ್ಟೇಜ್ ಇದೆ. ಸೊ ನಾವು ಲಾಸ್ಟ್ ಟೈಮು ಭಾಳ ಗೌರವದಿಂದ ನಾವು ರಾಷ್ಟ್ರದ ಪ್ರಧಾನಮಂತ್ರಿ ಆಗಿದ್ದರು ನಮ್ಮ ರಾಜ್ಯದವರು ಅಂತೇಳಿ ನಾವು ಗೌರವದಿಂದ ನಾವು ಕ್ಯಾಂಡಿಡೇಟ್ ಹಾಕಕ್ಕೆ ಹೋಗಲಿಲ್ಲ. ನಮ್ಮ ಪಕ್ಷದ ಕೆಲವು ವಿಚಾರಗಳಿರ್ತವೆ, ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ. ಏನೇನೋ ಕೆಲವು ವಿಚಾರಗಳೆಲ್ಲ ನಡೆದಿರ್ತದೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಕಾಂಗ್ರೆಸ್ ಸಾರಥಿ ಏನೇನೋ ಒಳ ಲೆಕ್ಕಾಚಾರ ಇರುತ್ತೆ ಅಂತ ಹೇಳಿದ್ರೆ ರಾಜ್ಯಸಭೆ ಅಖಾಡದಲ್ಲಿ ಹಠ ಸಾಧಿಸಿರೋ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೊಸ ಬಾಂಬ್ ಸ್ಫೋಟಿಸಿದ್ರು. ನಮಗೂ ಬೇರೆಯವರ ಮತಗಳು ಬರುತ್ತೆ, ಆತ್ಮಸಾಕ್ಷಿ ಮತಗಳು ನಮಗೂ ಬೀಳುತ್ತೆ ಅಂತ ಹೇಳಿದ್ದು ಮತ್ತೊಂದು ಸಂಚಲನ ಸೃಷ್ಟಿಸಿತ್ತು. ನಾವು ಗೆಲ್ತೀವಿ ಅಂತ ಹಾಕಿದ್ದೀವಿ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಓಟ್ ಕೊಡ್ತಾರೆ, ನಾವು ಗೆಲ್ತೀವಿ ಅಂತ ಹಾಕಿದ್ದೀವಿ. ನಾವೇ ವಾಪಸ್ ತೆಗಿ. ಏನು JDS BJPಗೆ ಇದೆಯಾ? ಹೇಳಪ್ಪ ನೀನೆ. BJPಗೆ ಇದೆಯೇನ್ರಿ 45 ಓಟು? ಅಲ್ಲ, ಸೆಕೆಂಡ್ ಪ್ರಿಫರೆನ್ಸ್, ನಮಗೂ ಸೆಕೆಂಡ್ ಪ್ರಿಫರೆನ್ಸ್ ಇದೆ. ಬೇರೆ ಓಟ್ಗಳು ಬರ್ತವೆ ನಮಗೆ. ಸೆಕೆಂಡ್ ಪ್ರಿಫರೆನ್ಸ್ ಓಟ್ ನಮಗೂ 71 ಓಟ್ ಇದೆ, ಗೊತ್ತಾಯ್ತಾ? ನಮಗೆ ಬೇರೆಯವ್ರ ಓಟ್ಗಳು ಬರ್ತವೆ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಓಟ್ ಹಾಕೋರು ಓಟ್ಗಳು ಬರ್ತವೆ.
ಒಟ್ನಲ್ಲಿ ಒಳಗೊಳಗೆ ತಂತ್ರ, ಹೊಸ ದಾಳಕ್ಕೆ ಪ್ರತಿತಂತ್ರ, ಹೀಗೆ ರಾಜ್ಯಸಭೆ ರಣಕಣದ ಮೂಲಕ ದಳಪತಿಗಳು ಭರ್ಜರಿ ಗೇಮ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಕನಕಪುರ ಬಂಡೆ ಲೆಕ್ಕಾಚಾರ ಬುಡಮೇಲು ಮಾಡಲು ಎಚ್ಡಿಕೆ ದೊಡ್ಡಗೌಡರು ದೊಡ್ಡ ಅಸ್ತ್ರವನ್ನೇ ಬಿಟ್ಟಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಕೋಟೆಯಲ್ಲಿ ಹೊತ್ತಿರೋ ಅಸಮಾಧಾನದ ಬೆಂಕಿ ಬ್ರಹ್ಮಾಸ್ತ್ರವಾಗಿಸಿಕೊಂಡು ಖರ್ಗೆ ಮೂಲಕ ದಾಳ ಉರುಳಿಸಿದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಇಷ್ಟೇ ಅಲ್ಲ, ಮುಂಬರೋ ವಿಧಾನಸಭೆ ಚುನಾವಣೆ ದೃಷ್ಟಿಯಲ್ಲಿಟ್ಕೊಂಡು ತೆನೆಪಡೆ ಮಾಡಿರೋ ಮತ ಮ್ಯಾಟ್ರಿಕ್ಸ್ ಕೂಡ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಪ್ರಮೋದ್, ಟಿವಿ9 ಬೆಂಗಳೂರು.